ನಮಸ್ಕಾರ ಗೆಳೆಯರೇ, ಸಾಮಾಜಿಕ ಜಾಲತಾಣ ಮಾಧ್ಯಮದಲ್ಲಿ ನನಗೆ ಕಾಣಿಸಿದ ಈ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಕೊನೆ ತನಕ ನೋಡಿ, ಕೊನೆಯಲ್ಲಿ ಇದರ ಬಗ್ಗೆ ವಿವರಿಸ್ತೇನೆ. ಒಂದು ಚಾಕೊಲೇಟ್ಗಾಗಿ ಬಾಲಕರು ಮಾಡಿದ್ದೇನು? ಪ್ರಾಮಾಣಿಕತೆ ಅಪರೂಪವಾಗುತ್ತಿರುವಾಗ ಕೇರಳದ 3 ವಿದ್ಯಾರ್ಥಿಗಳು ಮಾಡಿದ ಕೆಲಸ ಸಾಮಾಜಿಕ ಜಾಲತಾಣದಲ್ಲಿ ಗಮನ ಸೆಳೆದಿದೆ. ಚಾಕೊಲೇಟ್ಗಾಗಿ ಸಿಬ್ಬಂದಿ ಇಲ್ಲದ ಮೆಡಿಕಲ್ ಶಾಪ್ನಲ್ಲಿ ಈ ಹುಡುಗರು ಮಾಡಿದ ಕೆಲಸ ಇದೀಗ ವೈರಲ್ ಆಗಿದೆ. ಈ ಘಟನೆ ನಡೆದಿರೋದು ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ಪಟ್ಟಾಂಬಿಯಲ್ಲಿ. ಸಿನಾನ್, ಮುಸ್ತಫಾ ಮತ್ತು ಅನ್ಶಿದ್ ಪಟ್ಟಾಂಬಿ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ ವಿದ್ಯಾರ್ಥಿಗಳು. ಒಂದು ದಿನ ಶಾಲೆ ಬಿಟ್ಟ ಬಳಿಕ ಈ 3 ಚಾಕೊಲೇಟ್ ಖರೀದಿಸಲು ಮೆಡಿಕಲ್ ಸ್ಟೋರ್ಗೆ ಬಂದಿದ್ದರು. ಆದರೆ ಕೌಂಟರ್ನಲ್ಲಿ ಸಿಬ್ಬಂದಿ ಇರಲಿಲ್ಲ. ಮನೆಯ ಕಡೆಗೆ ಹೋಗುವ ಅರ್ಜೆಂಟ್ ಇದ್ದ ಕಾರಣ ಅಲ್ಲಿ ಕಾಯುವ ತಾಳ್ಮೆಯೂ ಅವರಿಗೆ ಇರಲಿಲ್ಲ. ಚಾಕೊಲೇಟ್ ಖರೀದಿಸದೆ ಹೋಗಲು ಮನಸ್ಸು ಕೇಳಲಿಲ್ಲ. ಆಗ ಈ ಬಾಲಕರಿಗೆ ಒಂದು ಐಡಿಯಾ ಹೊಳೆದಿದೆ. ಮೆಡಿಕಲ್ನವರು ಮುಂದಿಟ್ಟಿದ್ದ ಡಬ್ಬದಿಂದ ತಮಗೆ ಬೇಕಾಗಿದ್ದ ಒಂದು ಹಾಜ್ಮೋಲಾ ಚಾಕ್ಲೇಟ್ ಅನ್ನ ತೆಗೆದುಕೊಂಡ್ರು. ಆದರೆ ಕೇವಲ ತೆಗೆದುಕೊಂಡು ಹೋಗಲಿಲ್ಲ, ತಾವು ಚಾಕ್ಲೇಟ್ ತೆಗೆಯುತ್ತಿರೋದನ್ನ ಖಾತರಿಪಡಿಸಲು ಅದನ್ನ ಸಿಸಿಟಿವಿ ಕ್ಯಾಮೆರಾ ಮುಂದೆನೆ ಪ್ರದರ್ಶಿಸಿದ್ರು. ಅಷ್ಟಕ್ಕೆ ಮುಗಿಯಲಿಲ್ಲ. ಆನಂತರ ಒಂದು ಚೀಟಿ ಬರೆದ್ರು. ಆ ಚೀಟಿಯಲ್ಲಿ ನಾವು ಒಂದು ಹಾಜ್ಮೋಲಾ ತೆಗೆಯುತ್ತಿದ್ದೇವೆ, ಸಿಸಿಟಿವಿ ಪರಿಶೀಲಿಸಿ ಎಂದು ಬರೆದು ಅದರ ಕೆಳಗೆ ತಮ್ಮ ಸಹಿ ಹಾಕಿದ್ದರು ಮತ್ತು ಆ ಚಾಕೊಲೇಟ್ನ ಹಣವನ್ನ ಕೂಡ ಆ ಚೀಟಿಯೊಂದಿಗೆ ಇಟ್ಟು ಹೋಗಿದ್ದರು. ಮೆಡಿಕಲ್ ಮಾಲಕ ವಾಪಸ್ ಬಂದು ನೋಡಿದಾಗ ಕೌಂಟರ್ನಲ್ಲಿ ಚೀಟಿ ಮತ್ತು ಹಣ ಸಿಕ್ಕಿತು. ಅವರು ಕುತೂಹಲದಿಂದ ಸಿಸಿಟಿವಿ ಪರಿಶೀಲಿಸಿದಾಗ ಈ 3 ಬಾಲಕರ ಪ್ರಾಮಾಣಿಕತೆ ಬಯಲಾಗಿದೆ. ಈ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ಜನರು ಈ ಪುಟ್ಟ ಹುಡುಗರನ್ನ ಕೊಂಡಾಡುತ್ತಿದ್ದಾರೆ. ಅಲ್ಲದೆ ಆ ಮೆಡಿಕಲ್ ಮುಂದೆನೆ ಆ ವಿದ್ಯಾರ್ಥಿಗಳಿಗೆ ಸನ್ಮಾನ ಕೂಡ ನಡೆದಿದೆ. ನಮ್ಮ ಸಮಾಜದಲ್ಲಿ ಇವತ್ತಿನ ದಿನ ಅಪರಾಧಗಳು, ತಪ್ಪುಗಳು, ಭ್ರಷ್ಟಾಚಾರ ನಮಗೆ ನಾರ್ಮಲ್ ಆಗಿ ಬಿಟ್ಟಿವೆ. ಹಾಗಾಗಿ ಏನಾದರೂ ಒಳ್ಳೆಯದು ನಡೆದರೆ ನಾವು ಅದನ್ನು ವಿಶೇಷವಾಗಿ ಬಣ್ಣಿಸ್ತಾ ಇದ್ದೇವೆ. ಈ ವಿಡಿಯೋ ಕೂಡ ಹಾಗೇನೆ. ಆದರೆ ಜಪಾನ್, ಹಾಲೆಂಡ್, ಜರ್ಮನಿ ಇಂತಹ ದೇಶಗಳಲ್ಲಿ ಪ್ರಾಮಾಣಿಕತೆಗೆ ತುಂಬ ಮಹತ್ವ ಕೊಡಲಾಗುತ್ತೆ. ಅಲ್ಲಿ ವಿಶೇಷ ಕ್ಯಾಮೆರಾಗಳು, ಸಿಸಿಟಿವಿಗಳು ಇಲ್ಲದಿದ್ದರೂ ಜನರು ಪ್ರಾಮಾಣಿಕವಾಗಿ ಬದುಕುತ್ತಾರೆ. ಚೈನಾದಂತಹ ದೇಶಗಳಲ್ಲಿ ಈ ಟೆಕ್ನಾಲಜಿಯನ್ನು ಉಪಯೋಗಿಸಿ ಪಾರದರ್ಶಕತೆಯನ್ನು ತಂದು ಪ್ರಾಮಾಣಿಕವಾಗಿ ಬದುಕಲು ಅಗತ್ಯ ಇರುವಂತಹ ವ್ಯವಸ್ಥೆಯನ್ನು ಸೃಷ್ಟಿಸುತ್ತಾರೆ. ಹಾಗಾದರೆ ಪ್ರಾಮಾಣಿಕವಾಗಿ ಬದುಕಿದರೆ ಏನು ಲಾಭ? ಪ್ರಾಮಾಣಿಕವಾಗಿ ಬದುಕಿದರೆ ನಾವು ಸಮಾಜದಲ್ಲಿ ತಪ್ಪುಗಳನ್ನು ಹುಡುಕಿ ಅದನ್ನು ಶಿಕ್ಷಿಸಲಿಕ್ಕೆ ಆಗುವ ಖರ್ಚುಗಳನ್ನು ಕಡಿಮೆ ಮಾಡಬಹುದು. ಇವತ್ತಿನ ದಿನ ನಮ್ಮ ಸಮಾಜದಲ್ಲಿ ಕಳ್ಳರನ್ನು ಹಿಡಿಲಿಕ್ಕೆ, ಕಳ್ಳರನ್ನು ಹುಡುಕ್ಲಿಕ್ಕೆ ನಾವು ಎಷ್ಟು ಕೋಟಿ ಖರ್ಚುಗಳನ್ನು ಮಾಡ್ತಾ ಇದ್ದೀವಿ ನೋಡಿದ್ರಾ? ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ, ಹೀಗೆ ನಾನಾ ಇಲಾಖೆಗಳು ಪೋಸ್ಟ್ ಮಾರ್ಟಮ್ ರೀತಿಯಲ್ಲಿ ತಪ್ಪುಗಳನ್ನು ಹುಡುಕ್ತಾ ಇವೆ. ಆದರೆ ತಪ್ಪುಗಳೇ ನಡೆಯದಂತಹ ಸಮಾಜವನ್ನು ಸೃಷ್ಟಿಸಲು ನಾವು ಪ್ರಯತ್ನಿಸಿದರೆ ಹಾಗೂ ನಮ್ಮಲ್ಲಿ ಆ ಅಭ್ಯಾಸ ತಂದು ಪ್ರಾಮಾಣಿಕೆಯಿಂದ ನಾವು ಬದುಕಿದರೆ ಎಷ್ಟು ಒಳ್ಳೆಯದು ಅಲ್ವಾ? ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.